ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖಾಧಿಕಾರಿಗಳು ಸಲ್ಲಿಸಿರುವಂತಹ ಚಾರ್ಜ್ ಶೀಟ್ ನಲ್ಲಿ ಏನಿದೆ ಅದರ ಪ್ರತಿಯನ್ನ ಗಮನಿಸ್ತಾ ಇದ್ದೀರಿ. ಅದರಲ್ಲಿರುವಂತಹ ಡೀಟೇಲ್ಸ್ ನ ಗಮನಿಸ್ತಾ ಇದ್ದೀರಿ. ಪ್ರತಿಯೊಂದಕ್ಕೂ ಕೂಡ ಪ್ರತಿಯೊಬ್ಬ ಆರೋಪಿಯ ಹೇಳಿಕೆಗೂ ಕೂಡ ಸಾಕ್ಷಿಗಳನ್ನ ಕಲೆ ಹಾಕುವಂತಹ ಕೆಲಸವನ್ನ ತನಿಖಾಧಿಕಾರಿಗಳು ಮಾಡಿದ್ದಾರೆ. ಪಟ್ಟಣಗೆರೆಯ ಶೆಡ್ಗೆ ಬಂದಂತಹ ಸಂದರ್ಭ, ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿದಂತಹ ಸಂದರ್ಭ, ಅದಾದ ನಂತರ ಮಾಡಿದಂತಹ ಸಾಕ್ಷ್ಯ ನಾಶದ ಯತ್ನ, ಸರೆಂಡರ್ ಆಗೋದಕ್ಕೆ ಮಾಡಿದಂತಹ ಪ್ಲಾನ್, ಎಲ್ಲದಕ್ಕೂ ಸಂಬಂಧಪಟ್ಟ ಹಾಗೆ ಸಾಕ್ಷಿಗಳನ್ನ ಕಲೆ ಹಾಕಲಾಗಿದೆ. ಒಟ್ಟಾರೆಯಾಗಿ 231 ಸಾಕ್ಷಿಗಳನ್ನ ಕಲೆ ಹಾಕಿರುವುದು. ಅದರ ಜೊತೆಗೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆ ಡಿಜಿಟಲ್ ಸಾಕ್ಷಿಗಳು ಏನಿದ್ದಾವೆ ಅದರ ಸ್ನ್ಯಾಪ್ ಶಾಟ್ಗಳನ್ನ ತನಿಖಾಧಿಕಾರಿಗಳು ಈ ಪೇಪರ್ ಪ್ರತಿ ಏನಿದೆ, ಚಾರ್ಜ್ ಶೀಟ್ ನ ಪೇಪರ್ ಪ್ರತಿ, ಅದರಲ್ಲಿ ಆ ಸ್ನ್ಯಾಪ್ ಶಾಟ್ಗಳನ್ನ ಕೂಡ ಮೆನ್ಷನ್ ಮಾಡಿದ್ದಾರೆ, ಹಾಕಿದ್ದಾರೆ. ಆ ಫೋಟೋಗಳನ್ನ ಕೂಡ ನ್ಯೂಸ್ ಫಸ್ಟ್ ಸ್ಕ್ರೀನ್ ನಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಇದರ ಜೊತೆಗೆ ಆಡಿಯೋ ಹಾಗೆ ವಿಡಿಯೋ ವರದಿಗಳನ್ನ ಕೂಡ ಚಾರ್ಜ್ ಶೀಟ್ ನಲ್ಲಿ ಲಗತ್ತಿಸುವಂತಹ ಕೆಲಸವನ್ನ ತನಿಖಾಧಿಕಾರಿಗಳು ಮಾಡಿದ್ದಾರೆ. ಹಾಗಾದ್ರೆ ತನಿಖಾಧಿಕಾರಿಗಳು ಕಲೆ ಹಾಕಿರುವಂತಹ ಆ ವಿಡಿಯೋ ಆಡಿಯೋ ಸಾಕ್ಷಿಗಳು ಏನೇನು, ಅದರ ಡೀಟೇಲ್ಸ್ ನ ನೋಡ್ತಾ ಹೋಗೋಣ. ಅದರ ಡೀಟೇಲ್ಸ್ ನ ಉಲ್ಲೇಖ ಮಾಡ್ತಾ ಹೋಗ್ತೀನಿ. ಮೊದಲನೇದಾಗಿ, ಆರೋಪಿಗಳು ಟ್ರೆಂಡ್ಸ್ ಶೋರೂಮ್ ನಲ್ಲಿ ಬಟ್ಟೆಯನ್ನ ಖರೀದಿ ಮಾಡಿರುವಂತಹ ದೃಶ್ಯಾವಳಿ. ಆವತ್ತು ಮಹಜರು ಮಾಡುವಂತಹ ಸಂದರ್ಭದಲ್ಲಿ ಆರೋಪಿ ಲಕ್ಷ್ಮಣ್ಣನ್ನ ಹಾಗೆ ಮತ್ತೋರ್ವ ಆರೋಪಿಯನ್ನ ಈ ಟ್ರೆಂಡ್ಸ್ಗೆ ಕರ್ಕೊಂಡು ಹೋಗಿ ಮಹಜರು ಮಾಡಲಾಗಿತ್ತು. ಯಾವ ಕಾರಣಕ್ಕಾಗಿ ಅಂದ್ರೆ ಇದೇ ಕಾರಣಕ್ಕಾಗಿ ಆರೋಪಿಗಳು ಕೊಲೆ ಮಾಡಿದಂತಹ ನಂತರದಲ್ಲಿ ಹೋಗಿ ಅಲ್ಲಿ ಬಟ್ಟೆಯನ್ನ ಖರೀದಿ ಮಾಡಿದ್ರು. ಅದನ್ನ ಮೆನ್ಷನ್ ಮಾಡಲಾಗಿದೆ ಚಾರ್ಜ್ ಶೀಟ್ ನಲ್ಲಿ. ಅದರ ಜೊತೆಗೆ ಸತ್ವ ಅಪಾರ್ಟ್ಮೆಂಟ್ ಬಳಿ ಮೃತದೇಹವನ್ನ ಎಸೆಯೋಕೆ ಬಂದಿರುವಂತಹ ದೃಶ್ಯ, ಆ ಸಿಸಿಟಿವಿ ಫುಟೇಜ್ ನ ಕೂಡ ಕಲೆ ಹಾಕುವಂತಹ ಕೆಲಸವನ್ನ ತನಿಖಾಧಿಕಾರಿಗಳು ಮಾಡಿದ್ದಾರೆ. ಅದರ ಜೊತೆಗೆ ಮೃತನನ್ನ ತುಮಕೂರಿನ ದುರ್ಗಾ ಬಾರ್ಗೆ ಕರೆದುಕೊಂಡು ಹೋಗಿ ಮದ್ಯವನ್ನ ಖರೀದಿಸಿರುವಂತಹ ದೃಶ್ಯ, ಅದರ ಸ್ನ್ಯಾಪ್ ನ ನೀವಾಗಲೇ ಗಮನಿಸಿದ್ರಿ. ಆ ಫೋಟೋನ ನ್ಯೂಸ್ ಫಸ್ಟ್ ಸ್ಕ್ರೀನ್ ನಲ್ಲಿ ಗಮನಿಸಿದ್ರೆ ನೀವು, ದುರ್ಗಾ ಬಾರ್ಗೆ ರೇಣುಕಾಸ್ವಾಮಿಯನ್ನ ಕರ್ಕೊಂಡು ಹೋಗಿತ್ತು. ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡ್ಕೊಂಡು ಬರುವಂತಹ ಸಂದರ್ಭದಲ್ಲಿ ಯಾರ್ಯಾರು, ರಾಘವೇಂದ್ರ, ಅನು, ಜಗ್ಗು ಹಾಗೆ ಇಟಿಯೋಸ್ ಚಾಲಕ ರವಿ, ಅವರು ರೇಣುಕಾಸ್ವಾಮಿಯನ್ನ ದುರ್ಗಾ ಬಾರ್ಗೆ ಕರ್ಕೊಂಡು ಹೋಗ್ತಾರೆ. ಆ ಫೋಟೋನ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ನೋಡಿ ನೀವು. ಆ ಫೋಟೋನ ಕೂಡ ಚಾರ್ಜ್ ಶೀಟ್ ನಲ್ಲಿ ಲಗತ್ತಿಸಿದ್ದಾರೆ. ಅದರ ವಿಡಿಯೋ ಸಾಕ್ಷಿ ತನಿಖಾಧಿಕಾರಿಗಳ ಬಳಿ ಇದೆ. ಅದನ್ನ ಕೂಡ ಕೋರ್ಟ್ಗೆ ಸಬ್ಮಿಟ್ ಮಾಡುವಂತಹ ಕೆಲಸವನ್ನ ತನಿಖಾಧಿಕಾರಿಗಳು ಮಾಡಿದ್ದಾರೆ. ಈ ಫೋಟೋ ತುಮಕೂರಿನ ದುರ್ಗಾ ಬಾರ್ನದ್ದು. ಅದರ ಸಿಸಿಟಿವಿ ಫುಟೇಜ್ ನ ಕಲೆ ಹಾಕಿರುವಂತಹ ತನಿಖಾಧಿಕಾರಿಗಳು ಅದನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಆ ನಂತರ ಟೋಲ್ ನಲ್ಲಿ ಕೃತ್ಯಕ್ಕೆ ಬಳಸಿದ್ದಂತಹ ವಾಹನಗಳು ಸಂಚಾರ ಮಾಡಿರೋದು. ಇಟಿಯೋಸ್ ಕಾರ್, ರವಿಯ ಇಟಿಯೋಸ್ ಕಾರ್, ಅದರಲ್ಲೇ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡ್ಕೊಂಡು ಬರಲಾಗಿತ್ತು. ಟೋಲ್ ನಲ್ಲಿ ಆ ವೆಹಿಕಲ್ ಸಂಚಾರ ಮಾಡಿರುವಂತಹ ಸಿಸಿಟಿವಿ ಫುಟೇಜ್ ಅದನ್ನ ಕೂಡ ಕಲೆ ಹಾಕಲಾಗಿದೆ. ಜೊತೆಗೆ ಚಿತ್ರದುರ್ಗದ ಬಾಲಾಜಿ ಬಾರ್ ಹಾಗೆ ಪೆಟ್ರೋಲ್ ಬಂಕ್ ಬಳಿ ಕೃತ್ಯಕ್ಕೆ ಬಳಸಿದ್ದಂತಹ ವಾಹನಗಳು ಸಂಚಾರ ಮಾಡಿರೋದು, ಅದರ ಸಿಸಿಟಿವಿ ಫುಟೇಜ್ ಅದನ್ನ ನ್ಯೂಸ್ ಫಸ್ಟ್ ಕೂಡ ಪ್ರಸಾರ ಮಾಡಿತ್ತು. ಚಿತ್ರದುರ್ಗದ ಬಾಲಾಜಿ ಬಾರ್ ಹಾಗೆ ಆ ಪೆಟ್ರೋಲ್ ಬಂಕ್ ನಲ್ಲಿ ಆಟೋದಿಂದ ಇಟಿಯೋಸ್ ಕಾರ್ಗೆ ಶಿಫ್ಟ್ ಆಗ್ತಾರಲ್ಲ, ಆ ಸಿಸಿಟಿವಿ ಫುಟೇಜ್ ಅದನ್ನ ಕೂಡ ಚಾರ್ಜ್ ಶೀಟ್ ನಲ್ಲಿ ಲಗತ್ತಿಸುವಂತಹ ಕೆಲಸವನ್ನ ತನಿಖಾಧಿಕಾರಿಗಳು ಮಾಡಿದ್ದಾರೆ. ಹಾಗೆ ಆರೋಪಿಗಳು ರಾಡಿಸನ್ ಬ್ಲೂ ಹೋಟೆಲ್ ನಲ್ಲಿ ಕೃತ್ಯದ ನಂತರ ಮಾತನಾಡಿರೋದು ಕಂಡು ಬಂದಿರುವಂತಹ ಸಿಸಿಟಿವಿ ಫುಟೇಜ್, ಮೈಸೂರಿನ ರಾಡಿಸನ್ ಬ್ಲೂ ಹೋಟೆಲ್ನ ಸಿಸಿಟಿವಿ ಫುಟೇಜ್. ಹಾಗೆಯೇ ಆರೋಪಿಗಳು ಶರಣಾಗೋದಕ್ಕೂ ಮುಂಚೆ ಕಾಮಾಕ್ಷಿ ಪಾಳ್ಯ ಠಾಣೆಯ ಹತ್ತಿರ ಶಂಕರ್ ಟಿಂಬರ್ಸ್ ಬಳಿ ನಡ್ಕೊಂಡು ಬಂದಿರುವಂತಹ ಹಾಗೆ ಸ್ಕಾರ್ಪಿಯೋ ತರಹದ ಕಾರ್ ಸಂಚರಿಸಿರೋದು ಕಂಡು ಬಂದಿರುತ್ತದೆ. ಅಲ್ಲಿಗೆ ಪೊಲೀಸರು ಸಿಸಿಟಿವಿ ಮ್ಯಾಪಿಂಗ್ ನ ಎಷ್ಟು ಡೀಟೇಲ್ ಆಗಿ ಮಾಡಿದ್ದಾರೆ ಅನ್ನುವುದನ್ನ ಗಮನಿಸಬೇಕು. ಇವೆಲ್ಲವೂ ಕೂಡ ತನಿಖಾಧಿಕಾರಿಗಳು ಚಾರ್ಜ್ ಶೀಟ್ಗೆ ಲಗತ್ತಿಸಿರುವಂತಹ ಸಿಸಿಟಿವಿ ಸಾಕ್ಷಿಗಳು. ಹಾಗೆಯೇ ಮೃತ ರೇಣುಕಾಸ್ವಾಮಿಯ ಫೋಟೋಗಳು ಇರುವಂತಹ ಪೆನ್ ಡ್ರೈವ್, ಜೊತೆಗೆ A1 ಆರೋಪಿತೆ ಪವಿತ್ರ ಗೌಡ ಅವರ ಫೋಟೋ, A2 ಆರೋಪಿಯಾಗಿರುವಂತಹ ದರ್ಶನ್ ರ ಫೋಟೋ, ಅದೆಲ್ಲವನ್ನ ಕೂಡ ಲಗತ್ತಿಸುವಂತಹ ಕೆಲಸವನ್ನ ತನಿಖಾಧಿಕಾರಿಗಳು ಮಾಡಿದ್ದಾರೆ ಚಾರ್ಜ್ ಶೀಟ್ ನಲ್ಲಿ. ಇನ್ನು ಆರೋಪಿ ಪುಟ್ಟಸ್ವಾಮಿ ಅಲಿಯಾಸ್ ಪವನ್ ಫೋಟೋ, ಆರೋಪಿ ರಾಘವೇಂದ್ರನ್ ಫೋಟೋ, ಅನುಕುಮಾರ್, ರವಿಶಂಕರ್, ಜೊತೆಗೆ ವಿನಯ್, ಇವರೆಲ್ಲರೂ ನಾಗರಾಜ್, ಲಕ್ಷ್ಮಣ್, ಪ್ರದೂಷ್, ಕಾರ್ತಿಕ್, ಕೇಶವಮೂರ್ತಿ, ನಿಖಿಲ್ ನಾಯಕ್, ಹೀಗೆ ಯಾರ್ಯಾರು ಆರೋಪಿಗಳಿದ್ದಾರೋ ಅವರೆಲ್ಲರ ಫೋಟೋಗಳನ್ನ ಕೂಡ ಲಗತ್ತಿಸುವಂತಹ ಕೆಲಸವನ್ನ ತನಿಖಾಧಿಕಾರಿಗಳು ಚಾರ್ಜ್ ಶೀಟ್ ನಲ್ಲಿ ಮಾಡಿದ್ದಾರೆ. ಹಾಗೆಯೇ ಆರೋಪಿಗಳು ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ ನಿಂದ ಪಟ್ಟಣಗೆರೆಯ ಶೆಡ್ಗೆ ವಾಹನದಲ್ಲಿ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಆ ಮಾರ್ಗದಲ್ಲಿ ಸಿಕ್ಕಂತಹ ದೃಶ್ಯಾವಳಿ ಅಲ್ಲಿಗೆ ನಾವು ಗಮನಿಸಬೇಕು. ಸ್ಟೋನಿ ಬ್ರೂಕ್ ರೆಸ್ಟೋ ಬಾರ್ನಲ್ಲಿ ಇರ್ತಾರೆ ದರ್ಶನ್ ಹಾಗೆ ಇತರ ಆರೋಪಿಗಳು.
ಯಾಕಂದ್ರೆ ಚಿತ್ರದುರ್ಗದ ಆರೋಪಿಗಳು ರೇಣುಕಾ ಸ್ವಾಮಿಯನ್ನ ಪಟ್ಟಣಗೆರೆಯ ಶೆಡ್ಗೆ ಕರ್ಕೊಂಡು ಬಂದಂತಹ ಸಂದರ್ಭದಲ್ಲಿ ಒಂದು ಫೋಟೋವನ್ನು ನಾವು ನೋಡ್ತಾ ಇದ್ದೀವಿ. ಈ ಫೋಟೋ ಏನು ಗಮನಿಸ್ತಾ ಇದ್ದೀರಿ, ಇದು ಹತ್ಯೆಯಾಗೋದಕ್ಕೆ ಮೂಲ ಕಾರಣ ಆಗಿರುವಂತ ಚಾಟ್ ಲಿಸ್ಟ್. ಇದು ಮೊನ್ನೆ ನ್ಯೂಸ್ ಫಸ್ಟ್ ಇದನ್ನ ಪ್ರಸಾರ ಮಾಡಿತ್ತು. ಆ ಸಂದರ್ಭದಲ್ಲಿ ಕಮಿಷನರ್ ಅದನ್ನ ಅಲ್ಲಗಳೆದ್ರು, ಇಲ್ಲ ಆ ರೀತಿ ಅದು ಫೇಕ್ ಮೆಸೇಜ್ ಅಂತ ಹೇಳಿಕೊಂಡ್ರು. ಅವರ ತನಿಖಾ ಕಾರಣಕ್ಕಾಗಿ ಅದನ್ನ ಹೇಳಿರಬಹುದು. ಬಟ್ ಅದೇ ಮೆಸೇಜ್ ಇದು ನೋಡ್ತಾ ಇದ್ದೀರಿ. ಗೌತಮ್ KS ಅಂತ 1990 ಅನ್ನೋ ಹೆಸರಿನಲ್ಲಿ ಒಂದು ಫೇಕ್ ID, ಇನ್ಸ್ಟಾಗ್ರಾಮ್ ಫೇಕ್ ID. ಇದು ರೇಣುಕಾ ಸ್ವಾಮಿಯ ID. ರೇಣುಕಾ ಸ್ವಾಮಿಯ ಐಡಿಯಿಂದ ಇನ್ಸ್ಟಾಗ್ರಾಮ್ ಅಕೌಂಟಿಂದ ಈತ ಇಲ್ಲಿ ಈ ಇದರಲ್ಲಿ ಕ್ಲಿಯರ್ ಆಗಿ ಕಾಣಿಸುತ್ತೆ ನಿಮಗೆ ಸ್ಕ್ರೀನ್ ಶಾಟ್ ಅಲ್ಲಿ. ಆತ ಪವಿತ್ರ ಗೌಡ ಹಾಕಿದಂತ ಸ್ಟೋರಿ ಇನ್ಸ್ಟಾಗ್ರಾಮ್ ಅಲ್ಲಿ ಫೋಟೋ ಹಾಕ್ತಾರೆ, ವಿಡಿಯೋ ಸ್ಟೋರಿಗೆ ಹಾಕ್ತಾರೆ. ಅದಕ್ಕೆ ನೀವು ಕಮೆಂಟ್ ಮಾಡೋದಕ್ಕೆ ಅವಕಾಶ ಇದೆ, ಅಥವಾ ಅದಕ್ಕೆ ಕಮೆಂಟ್ ಮಾಡಿದಾಗ ಅದು ಇನ್ಬಾಕ್ಸಿಗೆ ಬರುತ್ತೆ. ಆ ಮಹಿಳೆಯ ಯಾರು ಹಾಕಿದ್ದಾರೋ ಅವರಿಗೆ ಸಿಗುತ್ತೆ ಅದು. ಸೊ ಅದು ಇಲ್ಲಿ ನೋಡ್ತಾ ಇದ್ದೀರಿ. ಇದು ವಾವ್ ಸೂಪರ್ ಬ್ಯೂಟಿ ಹಾಟ್ ಅಂಡ್ ಸೆಕ್ಸಿ ಅಂತೆಲ್ಲ ಆತ ಚಾಟ್ ಮಾಡಿದ್ದಾನೆ, ಆತ ಮೆಸೇಜ್ ಹಾಕಿದ್ದಾನೆ. ಒಂದು. ಎರಡನೆಯದು ಮತ್ತೊಂದು ಫೋಟೋನೋ ವಿಡಿಯೋನೋ ಏನೋ ಪವಿತ್ರ ಗೌಡ ಹಾಕಿದಾಗ ಅದಕ್ಕೂ ಕೂಡ ಅದೇ ರೀತಿ ಅದೇ ಧಾಟಿಯಲ್ಲಿ ಮತ್ತೊಂದು ಮೆಸೇಜನ್ನು ಕೂಡ ಆತ ಹಾಕಿದ್ದಾನೆ, ಅಥವಾ ಆ ಸ್ಟೋರಿಗೆ ರಿಪ್ಲೈ ಮಾಡಿದ್ದಾನೆ. ಇನ್ನೊಂದಿಷ್ಟು ಫೋಟೋಗಳಿದ್ದಾವೆ. ಸೊ ಅಲ್ಲಿಗೆ ಒಂದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ, ನಾವಿಲ್ಲಿ ರೇಣುಕಾ ಸ್ವಾಮಿ ತನ್ನ ಸಾವಿಗೆ ತಾನೇ ಆಹ್ವಾನವನ್ನು ಕೊಟ್ಟ, ಅಥವಾ ತನ್ನ ಸಾವಿಗೆ ತಾನೇ ಮುನ್ನುಡಿಯನ್ನು ಬರೆದ ಅನ್ನೋದಕ್ಕೆ ಇದೆಲ್ಲವೂ ಕೂಡ ಪ್ರೂಫ್ ಆಗಿ ಕಾಣ್ತಾ ಇದೆ. ಸೊ ಇದರ ಜೊತೆಗೆ ಪವನ್ ಕೂಡ ತನ್ನ ಸ್ವ-ಇಚ್ಛಾ ಹೇಳಿಕೆಯಲ್ಲಿ ಹೇಳ್ತಾನೆ, ಆತನ ಲೊಕೇಶನ್ನು, ಲೈವ್ ಲೊಕೇಶನ್ನು, ಮನೆಯ ಡೀಟೇಲು, ಕೆಲಸ ಮಾಡ್ತಾ ಇದ್ದಂಥ ಫಾರ್ಮಸಿಯ ಡೀಟೇಲ್ ಎಲ್ಲವನ್ನ ಕೂಡ ಶೇರ್ ಮಾಡ್ಕೊಂಡಿದ್ದಾನೆ.